ತಾಯಿ ಇದ್ಲು ಬಂದು ನನ್ ಚೊಪ್ಪನ್ ಮಾಡಿದ್ಲು. ತಾಯಿ ಹೆಣ್ಮಕ್ಳು ಇಲ್ದಾರ್ದು ಎಷ್ಟು ಕಷ್ಟ ಅಂದ್ರೆ ಭಗವಂತ ಇಲ್ಲ ಹೆಣ್ಮಕ್ಳು ಕೊಡ್ಬೇಕು, ಇಲ್ಲ ತಾಯಿ ನಾವು ಗಟ್ಟಿರ ತನಕನ ತಾಯಿ ಇರ್ಬೇಕು ನಮ್ ಜೊತೆ. ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಬಾಳ ದಿವಸ ಆಗಿತ್ರಿ ವಿಡಿಯೋ ಮಾಡೇ ಇದ್ದಿಲ್ಲ. ಎಲ್ಲಾರು ಬಂದ್ ಕೇಳ್ತಿದ್ರಿ ಹೋಟೆಲಿಗೆ ಬಂದಾಗ ಆಂಟಿ ವಿಡಿಯೋನ ಬಂದಿಲ್ಲ ಅಂತ. ನಾನ ಸ್ವಲ್ಪ ಇಲ್ಲೇ ಒಳಗ ಜಾರಿ ಬಿದ್ದು ಕೈ ಪೆಟ್ಟಾಗಿತ್ರಿ, ಕೈ ಮುರ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ಒಂದ್ 3 ತಿಂಗಳ 4 ತಿಂಗಳ ಆತ್ರಿ ರೆಸ್ಟ್ನಾಗಿದ್ದೆ. ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ರಿ. ಇವತ್ತ ವಿಡಿಯೋ ಮಾಡಾಕತ್ತೀವಿ. ನಾನು ಕೈ ಮುರಿದಾಗ ಏನ್ ಒಂದ್ ಔಷಧಿ ತಗೊಂಡಿದ್ನೆ, ಅದು ಔಷಧಿನ ಹೌದು ಹಾರನ ಹೌದು. ಅದಕ್ಕೆ ಅದನ್ನ ನಿಮ್ಗೆ ಇವತ್ತ ಒಂದು ಮಾಡಿ ತೋರ್ಸೋಣ ಅಂತ ಇದೀನಿ. ಕೆಲವ್ರು ಬಂದ್ ಹೇಳ್ತಿದ್ರಿ ಇಲ್ಲಿ ಹುಡುಗರು ಅಪ್ಪನಾರ ಬ್ಯಾಚುಲರ್ ಹುಡುಗರು ಎಲ್ಲ ಬರ್ತಾರಲ್ಲ, ಆಂಟಿ ಕಾಲ್ ಸೂಪ್ ಕುಡಿರಿ ಆರಾಮಾಕಿರಿ ಜಲ್ದಿ ಅಂತಿದ್ರು. ಏಯಪ್ಪ ಕಾಲ್ ಸೂಪ್ ಬೇಡ, ಕೈ ಸೂಪ್ ಬೇಡ, ನಾವು ನಾನ್ ವೆಜ್ ಅಪ್ಪ ಅಲ್ಲಪ್ಪಯ್ಯಪ್ಪ, ನಾವು ಮಾಂಸಾಹಾರಿಗಳಲ್ಲ ಸಸ್ಯಾಹಾರಿಗಳು, ನಾವ್ ಅದನ್ನೆಲ್ಲ ತಿನ್ನಂಗಿಲ್ಲ ಅಂತ ನಾನು ನಮ್ಮ ಉತ್ತರ ಕರ್ನಾಟಕದಾಗ ನಾವು ಬಾಣೆ ತಂದಾಗ ತಗೊಂತೀವ್ರಿ. ಅದನ್ನ ಆಳ್ವಿ ಅಂತಂದು ಬಾಣೆ ತಿಂದ ಪ್ರತಿಯೊಬ್ಬರಿಗೂ ನಮ್ ಕಡೆ ಕೊಡ್ತಾರ. ಅದನ್ನ ರಾತ್ರಿ ನೆನ್ಸಿ ಅದನ್ನ ಗಂಜಿ ಮಾಡಿ ಕೊಡ್ತಾರ. ನಾನು ಕೈ ಮುರಿದಾಗ ಅದನ್ನ 3 ತಿಂಗಳ ಕುಡ್ದೆ. ಅದು ಬಾಳ ಕ್ಯಾಲ್ಸಿಯಂ ಇರುತ್ರಿ ಅದ್ರಾಗ. ಪ್ರತಿಯೊಬ್ರು ಅದನ್ನ ಹೇಳ್ತಾರ ನಮ್ ಕಡೆ, ಈ ನಾಟಿ ಔಷಧಿ ಹೇಳೋರೆಲ್ಲ ಅದನ್ನ ಹೇಳ್ತಾರ. ಅದಕ್ಕ ನಾನು ನಿಮ್ಗೆ ಏನಾರ ಯಾರಿಗಾರ ನಿಮ್ ಗೊತ್ತಿರೋರಿಗೆ ಹಂಗತಿ ಏನಾರ ಆದ್ರ ನೀವು ಹೇಳಂತ ಇವತ್ತ ನಾನು ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗ. ಬಾಳ ಅಂದ್ರ ಬಾಳ ಚಲೋ ಔಷಧಿ ಗುಣ ಇರ್ತಿತ್ತು ಅದ್ರಾಗ. ಅದಕ್ಕೆ ಏನೇನ್ ಬೇಕಂತಂದು ಒಂದ್ಸಲ ನೋಡ್ಬಿಡನ್ರಿ. ಈಗ ಗಂಜಿ ಮಾಡಕ ಏನೇನ್ ಬೇಕಂತ ಹೇಳಿದ್ನಲ್ರಿ. ಈಗ ನಾನು ಇದು ಈ ಚಮಚಲ್ಲೇ 2 ಚಮಚ ನಾನು ಆಳ್ವಿ ಬೀಜ ತಗೊಂಡೇನ್ರಿ. ನಾ ಇದನ್ನ ಒಂದ್ಸಲ ತೋರಿಸ್ತೇನೆ ನೋಡ್ರಿ. ಹಿಂಗತೆ ಇರುತ್ತಿದ್ದು ಬ್ರೌನ್ ಕಲರ್. ನಿಮ್ಗ ಈ ಬೆಂಗಳೂರ್ ಕಡೆ ಎಲ್ಲ ಸಿಗಂಗಿಲ್ರಿ ಇದು, ನಮ್ಮೂರ್ ಕಡೆ ಸಿಗ್ತೈತಿ. ನಾ ಧಾರವಾಡದಾಗ ತರ್ಸೀನಿ ಇದನ್ನ. ಧಾರವಾಡದಾಗ ಒಬ್ರು ನಮ್ ತಮ್ಮಾರ ಅದಾರಿ, ಅವ್ರ ಕೈಲಿ ತರ್ಸೀನಿ ನಾನು ಇದನ್ನ. ಮತ್ತ ಬರಾಗ ಅವನು ತಗೊಂಬಂದಿದ್ಲಿ ಇದನ್ನ. ನಾನು ಕೈ ಮುರಿದಾಗನ ಅವು ತಗೊಂಬಂದಿದ್ಲ. ನಮ್ ಊರಾಗ ಸಿಕ್ತಿತ್ತು. ಅವಾಗ ಒಂದ್ 2 kg ತರ್ಸಿ ಇಟ್ಕೊಂಡ ಅದ್ ಆಗ ತನಕನ ನಾನು ಗಂಜಿ ಮಾಡ್ಕೊಂಡ್ ಕುಡ್ದೆ. ಈಗ ಇದು ನಿಮ್ಗ ಅಲ್ಲಿ ಸಿಕ್ಕಿಲ್ಲ, ಇಲ್ಲಿ ಎಲ್ಲಿ ಸಿಗಂಗಿಲ್ಲ ಅಂದ್ರ ನನಗ ಹೇಳ್ರಿ, ನಾನು ಊರಿಗೆ ಹೋದ ನಿಮ್ಗೆ ತಂದ್ ಕೊಡ್ತೀನಿ. ಯಾರಿಗ್ ಬೇಕಂದ್ರ ಅವ್ರಿಗೆ ತಂದ್ ಕೊಡ್ತೀನಿ ನಿಮ್ಗ. ಈಗ ಇದನ್ನ ಹೆಂಗ್ ಮಾಡ್ಬೇಕಂದ್ರ, ಇದು 2 ಚಮಚ ತಗೊಂಡಿನಲ್ರಿ ನಾನು. ಇಷ್ಟೇ ಇರ್ತಿದ್ ಒಣ ಬೀಜ ಇದ್ದಾಗ ಇಷ್ಟೇ ಇರ್ತೈತಿ. ಇದನ್ನ ನಾವು ನೀರ್ನಾಗ ಹಾಕಿ ನೆನ್ಸಿದ್ರ ಹಿಂಗತೆ ಆಕೈತಿ. ಹಿಂಗ ತೋರಿಸ್ತೀನಿ. ಇದು ಬರೀ ನೆನ್ಸಿರೋದ್ ಇದು. ಈಗ ಹಿಂಗತೆ ಒಂಥರ ಲೋಳೆ ಇರುತ್ರಿ ಇದು. ಈಗ ಇದಕ್ಕ ನಾವು ಸ್ವಲ್ಪ ಕುದ್ದಾದ್ಮೇಲೆ ಏನೇನ್ ಹಾಕ್ಬೇಕಂತ ನೋಡ್ತೇನ್ರಿ. ಅರ್ಧ ಬೆಂದಿರ್ಬೇಕಿದು. ಅವಾಗ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿದ್ಮೇಲೆ ತುಪ್ಪ ಹಾಕ್ಬೇಕು. ಈಗ 1 ಕಪ್ ಹಾಲು ತಗೊಂಡೇನಿ. ಇಲ್ಲಿ ನಾನು 1 ಕಪ್ ಹಾಲು, ಒಂದು 2 ಚಮಚ ಬೆಲ್ಲ. ನಾನು ಎಷ್ಟು ಹಾಕ್ಬೇಕಂತ ತೋರಿಸ್ತೀನಿ. ಜಾಸ್ತಿ ಬೆಲ್ಲ ತಿನ್ನೋರು ಇರ್ತಾರ, ಕಡಿಮೆ ಸಿಹಿ ತಿನ್ನೋರು ಇರ್ತಾರ. ಹಂಗಾಗಿ ಅದಕ್ಕೆ ಎಷ್ಟು ಬೆಲ್ಲ ಹಾಕ್ಬೇಕಂತ ನಾ ತೋರಿಸ್ತೀನಿ. ತುಪ್ಪ ತಗೊಂಡಿ 1 ಚಮಚ ತುಪ್ಪ ಹಾಕೊಳ್ಳನ್ರಿ. ನಾ ಬೇಯಿಸ್ಬೇಕಾದ್ರೆ ನಿಮ್ಗೆ ಒಂದೊಂದ ತೋರಿಸ್ತೀನಿ. ಈಗ ಇದನ್ನ ಬೇಯಕ್ಕೆ ಇಟ್ಕೊಂಡ್ಬಿಡನ್ರಿ. ಈಗ ಬಾಣ್ಲಿ ಇಟ್ಕೊಂಡಿವ್ರಿ ಒಲೆ ಮೇಲೆ. ಈಗ ಈ ಬಾಣ್ಲಿ ಒಲೆ ಹಚ್ಚಿ ನಾನು ಅದನ್ನ ಬೇಯಿಸ್ತೀನಿ. ಸ್ಟವ್ ಆನ್ ಮಾಡ್ಕೊಂಡಿವಿ. ಸಾಕು, 1 ಗ್ಲಾಸ್ ನೀರಾದ್ರೆ ಸಾಕು. ನಾವು ಹಾಲು ಹಾಕ್ತಿವಲ್ಲ. ನಿಮ್ಗೆ ಹಾಲು ಇನ್ನೂ ಜಾಸ್ತಿ ಬೇಕಂದ್ರ ಹಾಲು ಜಾಸ್ತಿ ಹಾಕಿರಿ. ನೀವು ಜಳಕಕ್ಕೆ ಹೋಗ್ಬೇಕಂದ್ರ ಒಲಿ ಮೇಲೆ ಇಟ್ಟು ಸಣ್ಣಗೆ ಇಟ್ಟು ಹೋಗ್ಬಿಡ್ರಿ ಒಲಿನ. ನೀವು ಜಳಕ ಮಾಡಿ ಬರಷ್ಟಿಗೆ ಬೆಂದ್ಬಿಟ್ಟಿರ್ತ ಚಂದಗೆ. ಇದು ಕೈ ಬಾಳ ಅಂದ್ರ ಬಾಳ ಅನುಭವ ಆಗ್ಬಿಡಿದ್ರಿ ನನಗ. ಕೈ ಮುರಿದಾರ ನನ್ಗೆ ಒಟ್ಟ ಹುಟ್ಟಿದ ಮಳ ನನ್ ಕೈ ಕಾಲು ಏನು ಮಾಡ್ಕೊಂಡಿದ್ದಿಲ್ಲ. ದೇವ್ರ ಭಗವಂತ ಹಂಗ ಚಲೋ ತಗೊಂಬಂದಿದ್ದ. ಎಂತೆಂತ ಗಾರೆ ಕೆಲಸ 5 ಫ್ಲೋರ್ 6 ಫ್ಲೋರ್ ಬಿಲ್ಡಿಂಗ್ನಾಗ ನಾನು ಸಿಮೆಂಟ್ ಚೀಲ ಹೊತ್ಕೊಂಡ್ ಹತ್ತಿದ್ರನ ಒಂದಿನ ನನಗೆ ಏನಾಗಿದ್ದಿಲ್ಲ. ಏನ ಕೆಟ್ಟ ಟೈಮು ಬಿದ್ದು ಕೈ ಮುರ್ಕೊಂಡು ಬಾಳ ಅನ್ಭವಿಸ್ಬಿಟ್ರಿ. ಮನ್ಯಾಗ ಹೆಣ್ಮಕ್ಳು ಮಾಡಾರಿಲ್ಲಾರ್ದ ಹೇಳ್ಬೇಕ. ಅವಾಗ ನಮ್ ತಾಯಿ ಬಂದು 2 ತಿಂಗಳಿದ್ದು ನನಗ್ ಬಟ್ಟೆ ಉಟ್ಕೊಳಕ್ಕೂ ಬರ್ತಿದ್ದಿಲ್ಲ. ಅಷ್ಟು ತ್ರಾಸ ಅಂದ್ರ ತ್ರಾಸ ಆಗ್ಬಿಟ್ಟಿತ್ತು. ಆದ್ರೆ ಹೆಣ್ಮಕ್ಳಿಗೆ ಬಲಗೈ ಮಾತ್ರ ಏನಾಗ್ಬಾರ್ದ್ರಿ. ಎಲ್ಲಾ ಹೆಣ್ಮಕ್ಳಿಗೆ ದೇವ್ರ ಭಗವಂತ ಬಲಗೈ ಚಂದ ಇಡ್ಬೇಕು. ಈಗ ಬೆಲ್ಲ ಹಾಕ್ತೀನ್ರಿ. ನನಗ ಸ್ವಲ್ಪ ನಾನು ಸಿಹಿ ಜಾಸ್ತಿ ಕುಡಿತೀನಿ, ಹಂಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಾನು ಎಷ್ಟು ಹಾಕಿದ್ರೆ 1 ಚಮಚ ಮ್ಯಾಲ ಸ್ವಲ್ಪ ಹಾಕಿನಿ ಬೆಲ್ಲನ. ನಿಮ್ಗೆ 1 ಚಮಚ ಬೇಕಂದ್ರೆ ಹಾಕ್ಯಾಡ್ರಿ. ಬೇಡಪ್ಪ ಅಷ್ಟು ಬೇಡಂದ್ರೆ ಇಷ್ಟು ಬೆಲ್ಲ ಹಾಕ್ಯಾಡ್ರಿ. ಅದು ಸ್ವಲ್ಪ ಕೈ ಇರುತ್ತಲ್ಲ, ನಿಮ್ಗೆ ಕುಡಿಬೇಕು ಅನ್ಸಂಗಿಲ್ಲ ಅಷ್ಟ. ಫಸ್ಟ್ನಾಗ ಕುಡಿಯೋರಿಗೆ ಈಗ ಇಷ್ಟು ಬೆಲ್ಲ ಹಾಕ್ಯಂಡ್ ಕುಡಿಯೋರಿ ಚಲೋ ಆಗುತ್ತ. ಅದು ಬೆಲ್ಲ ಸ್ವಲ್ಪ ಕರಗಿ ಆದ್ಮೇಲೆ ಹಾಲು ತುಪ್ಪ ಹಾಕಿ ಕೆಳಗೆ ಇಳಿಸ್ಕೊಂಡ್ಬಿಡ್ರಿ ಅಷ್ಟ. ಅದು ಈಸಿ. ನೀವು 15 ನಿಮಿಷದಾಗ ಒಂದು ಗಂಜಿ ಮಾಡ್ಕೊಂಡ್ಬಿಡ್ಬೋದು. ನಾನು ನೀರು ಎದಕ್ಕೆ ಕಡಿಮೆ ಇಟ್ಟಿ ಅಂದ್ರೆ ನಾನು ಹಾಲು ಹಾಕ್ತೀನಲ್ಲ, ಹಾಲು ಹಾಕಿದ್ಮೇಲೆ ಫುಲ್ ನೀರು ಜಾಸ್ತಿ ಹಾಲು ಹಾಕಿ ಇಟ್ವಿ ಅಂದ್ರೆ ಮತ್ತೆ ಫುಲ್ ನೀರಾಗಿಬಿಡುತ್ತೆ. ಅದಕ್ಕೆ ನಾನು ನೀರು ಹಾಕ್ರಿ ಕಡಿಮೆ ಹಾಕಿನಿ. ಅದು ಸ್ವಲ್ಪ ತಳ್ಳನ್ ಪಾತ್ರೆಗೆ ಇಡ್ಬೇಡ್ರಿ, ದಪ್ಪನ ಪಾತ್ರೆಗೆ ಇಡ್ರಿ. ನೀವು ತೆಳ್ಳನ್ ಪಾತ್ರೆಗೆ ಇಟ್ರಿ ಅಂದ್ರೆ ಒಲಿ ಮುಂದನ ನಿಂತ್ಕೊಡ್ರಿ, ಬಿಟ್ಟು ಅದಕ್ಕೂ ಹೋಗ್ಬೇಡ್ರಿ, ಮತ್ತೆ ಅದು ಒತ್ತಿ ಬಿಡ್ತೈತಿ. ಎಲ್ಲ ಕರಿಗೈತ್ರಿ. ಈಗ ಇದಕ್ಕೆ ನಾನು ಹಾಲು ಹಾಕ್ತೀನಿ. ಈಗ ನಾನು 1 ಬಟ್ಲ ಹಾಲು ತಗೊಂಡೇನಿಲ್ಲ, ನಾನು 1 ಬಟ್ಲ ಹಾಲು ಹಾಕ್ತೀನಿ. ಇದಕ್ಕೆ ನಿಮ್ಗೆ ಇನ್ನೂ ಸ್ವಲ್ಪ ಹಾಲು ಜಾಸ್ತಿ ಬೇಕಂದ್ರೆ ಹಾಕ್ಯಾಡ್ರಿ. ಇದು ಭಾರಿ ಆರೋಗ್ಯಕ್ಕಂತೂ ಭಾರಿ ಒಳ್ಳೇದು. ಹಾಲು ಮೂಳೆಗೆ ಒಳ್ಳೇದು. ಇದು ಆಳ್ವಿ ಬೀಜನೂ ಒಳ್ಳೇದು. ಎಲ್ಲ ಇದೇನಂತಾರಲ್ಲ, ಅರಗ ಬಂಗಾರ ಕೂಡಿದ್ರೆ ಹಂಗ ಒಂದು ವಸ್ತು ಆಗುತ್ತಲ್ರಿ ಬಂಗಾರ ಸಮಾನ,
ಹಂಗಿದು ಎಲ್ಲ ಆರೋಗ್ಯದ ಇದ್ರಾಗ ಆಳ್ವಿನ ಮೂಳೆಗೆ ಒಳ್ಳೇದು, ಹಾಲು ಮೂಳೆಗೆ ಒಳ್ಳೇದು. ಇದು ಕ್ಯಾಲ್ಸಿಯಂ ಇರೋದು, ಇದು ಕ್ಯಾಲ್ಸಿಯಂ ಇರೋದು. ಆಮೇಲೆ ತುಪ್ಪ, ತುಪ್ಪ ಅಂದ್ರೆ ಅದು ಒಳ್ಳೇದು. ನಾನು ಇಲ್ಲೇ ನಂದಿನಿ ತುಪ್ಪ ಹಾಕಾಕತ್ತೇನ್ರಿ. ಇದಕ್ಕೆ 2 ಚಮಚ ತುಪ್ಪ ಹಾಕ್ತೀನಿ. ನೀವು ತುಪ್ಪ ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕ್ಯಾಡ್ರಿ, ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಯಾಡ್ರಿ. ಏನೋ ಒಂದ್ ಜ್ವರ ನೆಗಡಿ ಬಂದ್ರೆ 2 ದಿನ ತೋರ್ಸ್ಕೋಬಹುದು, ಆರಾಮ ಆಗ್ಬೋದು. ಅದರಿಂದ ನಾನು ಅನುಭವಿಸ್ಲಾರ್ದ ಕಷ್ಟ ಅನುಭವಿಸ್ಬಿಟ್ಟೆ. ಕೈದು ಭಗವಂತ ಎಲ್ಲ ಹೆಣ್ಮಕ್ಳಿಗೆ ಕೈ ಕಾಲು ಏನು ಆಗ್ಲಾರ್ದಂಗೆ ಇಡ್ಬೇಕಪ್ಪ. ಯಾಕಂದ್ರೆ ಮನ್ಯಾಗ ಅವ್ರ ಹೆಣ್ಮಕ್ಳಿಲ್ದ ಏನು ಮಾಡಕ್ ಆಗಂಗಿಲ್ಲ. ನಮ್ಗೆ ಹೆಣ್ಮಕ್ಳು ಇಲ್ದಕ್ಕ ಬಟ್ಟೆ ಉಡ್ಸೋದು ಅದೆಲ್ಲ ಭಾಳ ಅಂದ್ರೆ ಭಾಳ ತ್ರಾಸ ಅನ್ಭವಿಸ್ಬಿಟ್ಟೆ. ಅದ್ ನೆನ್ಸ್ಕೊಂಡ್ರೆ ಇವಾಗ ಕಣ್ಣ ನೀರ್ ಬರ್ತಾರೆ ನನಗ. ಅಷ್ಟು ಅನ್ಭವಿಸ್ಬಿಟ್ಟೆ. ಯಾಕೆ ಆಡ ತಾಯಿ ಇದ್ಲು, ಬಂದು ನನ್ ಚೊಪಾನ್ ಮಾಡಿದ್ಲು. ತಾಯಿ ಹೆಣ್ಮಕ್ಳು ಇಲ್ದಾರ್ದು ಎಷ್ಟು ಕಷ್ಟ ಅಂದ್ರೆ ಭಗವಂತ ಇಲ್ಲ ಹೆಣ್ಮಕ್ಳು ಕೊಡ್ಬೇಕು, ಇಲ್ಲ ತಾಯಿ ನಾವು ಗಟ್ಟಿರ ತನಕನ ತಾಯಿ ಇರ್ಬೇಕು ನಮ್ ಜೊತೆಗೆ. ಅಷ್ಟ್ ತ್ರಾಸ ಆಗ್ಬಿಡ್ತಿ. ನಮ್ಮವ್ವ ಬಂದ್ ಎಲ್ಲ 2-3 ತಿಂಗಳಿದ್ದು ನನ್ ಜೋಪಾನ ಮಾಡಿ ಹೋದ್ಲು. ಹಂಗಾಗಿ ನನಗೆ ವಿಡಿಯೋ ಮಾಡಕ್ ಆಗ್ಲಿಲ್ರಿ. ನನಗೆ ಅದೆಲ್ಲ ನೆನ್ಸ್ಕೊಂಡ್ರೆ ದುಃಖ ತಡ್ಕನಕ್ ಆಗವಲ್ದು. ಈಗ ಇದಕ್ಕ ನಾನು ಬೆಲ್ಲ, ಹಾಲು, ತುಪ್ಪ ಎಲ್ಲ ಹಾಕಿದೆ. ಫಸ್ಟ್ ಒಂದ್ 10 ನಿಮಿಷ ಬೇಯಿಸ್ಕೊಳ್ರಿ. ಆಮೇಲೆ ಹಾಲು, ತುಪ್ಪ, ಬೆಲ್ಲ ಹಾಕಿದ್ಮೇಲೆ ಒಂದ್ 5 ನಿಮಿಷ ಬಿಸಿಕೊಂಡು ಬೆಲ್ಲ ಹಾಕ್ಬಿಡ್ರಿ. ಬೆಲ್ಲ ಹಾಕಿಂದ ಹಾಲು ಹಾಕ್ತಿವಲ್ಲ, ಹಾಲೇನು ಸ್ವಲ್ಪ ಬಿಸಿ ಆಗತ್ತಾನ ಅಷ್ಟಾದ್ರೆ ಸಾಕು. ನೋಡ್ರಿ ಎಲ್ಲ ರೆಡಿ ಆಗ್ತಿದ್ಕ ನಾವು ಹಾಲು, ಬೆಲ್ಲ, ತುಪ್ಪ ಎಲ್ಲ ಹಾಕಿದ್ವಿ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಮತ್ತು ಇದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಕುಡ್ರಿ. ಫುಲ್ ಬಿಸಿ ಬಿಸಿ ಕುಡಿಯಕ್ಕೆ ಆಗಂಗಿಲ್ಲ. ಸ್ವಲ್ಪ ಉಗುರು ಬೆಚ್ಚಗಿತ್ತಂದ್ರೆ ಅದು ಸ್ವಲ್ಪ ಉಗುರು ಇರುತ್ತಲ್ಲ, ನಾವು ಚಾ ಕುಡ್ದಂಗ ನಿಧಾನಕ್ಕೆ ಕುಡಿಯಕ್ಕೆ ಆಗಂಗಿಲ್ಲ. ಅದನ್ನ ಸ್ವಲ್ಪ ನಾಲ್ಗಿ ಕೈ ಹತ್ತತ್ತ. ಅದಕ್ಕೆ ಅದನ್ನ ಏನ್ ಮಾಡ್ಬೇಕು, ಉಗುರು ಬೆಚ್ಚಗೆ ಮಾಡ್ಕೊಂಡು ಗಟ ಒಂದೇ ಸಲ ಕುಡಿದ್ ಬಿಡ್ಬೇಕು. ನಾವ್ ಹಂಗ ಕುಡಿಯೋದು. ಮತ್ತೆ ಇಲ್ಲ ನಮಗ್ ಕೈ ಇದ್ರ ನಡೀತಿದೆ, ನಮ್ಗೆ ರೂಢ ಐತೆ ಅಂದ್ರೆ ನೀವು ಸ್ವಲ್ಪ ಬಿಸಿ ಬಿಸಿಯಾಗಿನ ಕುಡೀರಿ. ಈಗ ಇದು ರೆಡಿ ಆಗೈತ್ರಿ. ಇದನ್ನೊಂದ ನಾನು ಬಟ್ಲಕ್ ಹಾಕಿ ಟೇಸ್ಟ್ ಮಾಡೋದು ಹೆಂಗ ತೋರಿಸ್ತೀನಿ. ಅಂದ್ರೆ ರೆಡಿ ಆಗೈತಿ ನೋಡ್ರಿ. ಇದು ನೋಡಾಕ ಇಷ್ಟ ಕಾಣ್ತೈತೆ, ಇದ್ರಾಗ ಆರೋಗ್ಯ ಇಷ್ಟ ಐತೆ. ಅದಕ್ಕ ನೀವು ಇದನ್ನ ಮಾಡಿ ಕುಡೀರಿ. ದೊಡ್ಡವ್ರು ಹೇಳ್ತಾರಲ್ಲ, ಅಂಗೈಯಲ್ಲಿ ಆರೋಗ್ಯ ಅಂತ, ಅಂಗೈಯಾಗ ಆರೋಗ್ಯ ಐತ್ರಿ. ನಾವ್ ಅದನ್ನ ಅಷ್ಟ ನಮಗ್ ಗೊತ್ತಾಗಂಗಿಲ್ಲ, ಎಲ್ಲ ನಮ್ಮ ಮನ್ಯಾಗ ಇರ್ತೈತಿ. ನಮ್ಗ ಮಾಡಾಕ ತಿನ್ನಕ ಟೈಮೇ ಇಲ್ಲ. ಹಂಗಾಗಿ ನಾವು ಸಣ್ಣರಿದ್ದಾಗ ದೇವ್ರು ಟೈಮ್ ಜಗ್ಗ ಕೊಟ್ಟಿದ್ದ, ತಿನ್ನಕ ಅಷ್ಟು ಕಷ್ಟ ಕೊಟ್ಟಿದ್ದ. ಈಗ ತಿನ್ನಕ ಜಗ್ಗ ಕೊಟ್ಟಾನ, ಜಾಸ್ತಿ ಕೊಟ್ಟಾನ, ಟೈಮ್ ಕಮ್ಮಿ ಕೊಟ್ಟಾನ. ಹಂಗಾಗಿ ನಮ್ಗೆ ಈಗ ಮಾಡಾಕ ಪುರ್ಸತ್ತಿಲ್ಲ, ತಿನ್ನಕ ಪುರ್ಸತ್ತಿಲ್ಲ. ನೀವು ಟೈಮ್ ಇದ್ದಾರ ಆರಾಮಾಗಿ ಮಾಡ್ಕೊಂಡು ಕುಡಿದು ಆರಾಮಾಗಿರ್ರಿ. ಎಲ್ಲಾ ನನ್ನ ದೇವ್ರುಗಳಿಗೂ ಶರಣಾರ್ಥಿ.